ಕೆಲಸ ಇಲ್ರಿ ಇದು ಜ್ಞಾಪಕ ಮಾಡ್ಬೇಕಾಗಿದ್ದು ಪತ್ರಕರ್ತರ ಕೆಲಸ. ಅದು ಯಾರು ಮಾಡಿದ್ರು ಸಣ್ಣ ಪತ್ರಕರ್ತ ಮಾಡ್ಲಿಕ್ಕಂತಾರೆ, ದೊಡ್ಡ ದೊಡ್ಡ ಪತ್ರಕರ್ತ ಮಾಡೋಕ್ಕಾರಿಲ್ಲ. ನಾವು ಯಾರ ಮೇಲೆ ಆರೋಪ ಮಾಡೋಕೆ ಹೊಂಟಿರಲಿಲ್ಲ. ಅಲ್ಲಿ ನಡೆದಂತಹ ನೂರಾರು ಸಾವುಗಳಿಗೆ ಕಾರಣರು ಅವರು ಯಾರು? ಇದು ಇಲ್ಲಿವರೆಗೆ ಹುಡುಕಾಗ್ತಾ ಇಲ್ಲ. SIT ಹುಡುಕ್ತಾ ಇಲ್ಲ. CBI ಆಯಿತು, ಆಯಿತು, ಎಲ್ಲರೂ ಅದನ್ನು ಕೇಳಿದರೆ ಅದು ಊಹಾತ್ಮಕ ಅನ್ನುವಂಥ ಸಿದ್ದರಾಮಯ್ಯನವರು. ಅದೇ ಕಾಲ ರೈತ ಸಮಸ್ಯೆಗಳ ಬಗ್ಗೆ ಮಾತಾಡಿದರೆ ಕಾಲೇ ಕಾನೂನನ ಮತ್ತು ಮರು ತರುವಂಥದ್ದು ಇವೆಲ್ಲ ದೇಶ ನಡೀತಾ ಇದ್ದಾವ. ಇದನ್ನೆಲ್ಲ ಹೇಳುವಂಥ ಪತ್ರಕರ್ತಿಗೆ ಬದುಕಿಗೆ ಬೆಲೆ ಇಲ್ದಂಗಾಗಿದೆ, ನೆಲೆ ಇಲ್ದಂಗಾಗಿದೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಬರೀ ಅಪಾಯಕಾರಿ ಅವರಲ್ಲ, ಇವತ್ತಿನ ಕಾರ್ಪೊರೇಟ್ರು ಇವತ್ತು ಅಪಾಯಕಾರಿ ಆಗಿದ್ದಾರೆ. ಅವ್ರ ಬಗ್ಗೆ ಹೇಳಕ್ಕೆ ಹೊರಟ್ರೆ ಪತ್ರಕರ್ತರು ಎಷ್ಟೊಂದು ನೀಡಲಾಗಿದ್ದು ನೋಡ್ತಾ ಇದ್ದೀವಿ. ಕೇವಲ ಕಾರ್ಪೊರೇಟ್ ಒಂದೇ ಅಲ್ಲ, ಇಲ್ಲಿ ಬಂಡವಾಳಶಾಹಿಗಳು, ಇಲ್ಲಿ ಪಾಳೆಗಾರರು, ಇಲ್ಲಿಯೇ ಮಧ್ಯಮ ಅನುಕೂಲ ಇದ್ದಂಥವ್ರು, ಇಂಥವೆಲ್ಲ ಜನ ಇವತ್ತು ಪತ್ರಿಕೋದ್ಯಮವನ್ನು ಪೂರ್ತಿಯಾಗಿ ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ಅದೇನು ಇಲ್ಲಿ ಈ ಕಾರ್ಪೊರೇಟ್ಗೆ ಸಿಕ್ಕ ಪತ್ರಿಕಾ ರಂಗ ಅಥವಾ ಒಂದು ಮೀಡಿಯಾ ಇವತ್ತೇನಪ್ಪ ಅಂದರೆ ಹೆಚ್ಚಿಗೆ ಸುಳ್ಳು ಹೇಳುವ ಒಂದು ಕೇಂದ್ರ ಆಗಿ ಪರಿವರ್ತನೆ ಆಗೋದನ್ನು ನಮ್ಮ ಸಿದ್ದರಾಮಯ್ಯ ತಪ್ಪಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಇವ್ರು ಬದುಕುವಂಥ ವ್ಯವಸ್ಥೆ ಎಷ್ಟು ಮಂದಿ ಬದುಕ ಪಾಪ ಕೊಡ್ತಾರೆ ರೀ, ಆ ಮಾತು ಬೇರೆ. ಆದರೂ ಒಂದು ಏನಾದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ವಿಚಾರ ಮಾಡೋ ಜೊತೆಗೆ ಈ ಕಾರ್ಪೊರೇಟ್ರ್ ಹೇಳಿದ್ರಿಂದ ಪತ್ರಿಕೋದ್ಯಮ ಬೆಳೆಸಬೇಕಾಗೈತೆ. ಆ ಕೆಲಸ ಯಾರಿಗೆ ಸಾಧ್ಯ, ಯಾರಿಗೆ ಸಾಧ್ಯ? ಸರ್ಕಾರದ ಹೆಡ್ನಿಂದ ಅದನ್ನು ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯರು, ಅದನ್ನು ಮಾಡ್ತಾರೆ ನಮ್ಮ ಮೋದಿಯವರು ಇಲ್ಲ. ಹೀಗಾಗಿ ಪತ್ರಿಕೋದ್ಯಮ ಇವತ್ತು ಸುಳ್ಳುಗಳ ಸರಬರಾಜು ಹಿಡಿದ್ರಲ್ಲಿ ಮುಂದದ. ಅದಕ್ಕೆ ಊಹಾತ್ಮಕ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ ಲೇಖನಗಳು, ವರದಿಗಳು. ಅಲ್ಲಿ ಊಹೆ ಮಾಡಬೇಕಾಗ್ತದೆ. ನಾವು ಸತ್ಯ ಹೇಳ್ಕೊಂಡ್ರೆ ಅಸತ್ಯ ಹುಡುಕಾಗಿ ಹೊಂಟವನು ಕುಲ್ಲ ಆಗ್ತಾನೆ ಅನ್ನೋದು ಸಹಿತ ಎಷ್ಟೋ ವರದಿಗಳು ನಮಗೆ ಹೇಳಿದ್ದಾರೆ. ಎಷ್ಟೋ ನಮ್ಮ ಪತ್ರಕರ್ತರು ಇದನ್ನು ಮಾಡಲಿಕ್ಕೆ ತಿಳ್ಕೊಂಡಿದ್ದಾರೆ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಆದರೂ ಪತ್ರಿಕೋದ್ಯಮ ಸ್ವತಂತ್ರವಾಗಿರಬೇಕು ಅನ್ನೋದು ನಮ್ಮೆಲ್ಲರ ಮತ್ತು ಜೊತೆಗೆ ಅವ್ರನ್ನ ಬದುಕಿಸ್ಬೇಕು. ಯಾವಾಗ ಸ್ವತಂತ್ರ ಬರ್ತೈತಿ ಅವ್ರು ಬದುಕೋದಕ್ಕೆ ಅನುಕೂಲ ಆದಾಗ ಯಾವಾಗ ಆಗ್ತದಪ್ಪ ಸರ್ಕಾರ ಆ ದಿಶೆಯಲ್ಲಿ ಚಿಂತನೆ ಬೇಡ ಅಂತ ಹೇಳ್ತಾ ಏನೂರಲ್ಲಿ ಒಳ್ಳೆಯ ಮಾತುಗಳು ನಡೆದಿದ್ದಾರೆ. ಪತ್ರಿಕೋದ್ಯಮ ಇವತ್ತೇನಪ್ಪ ಅಂತಂದ್ರೆ ಭೀಕರ ಪರಿಸ್ಥಿತಿ ಅಲ್ಲದ. ಇವತ್ತು ಅನಿವಾರ್ಯವಾಗಿ ಬದುಕಿಗೆ ಸಣ್ಣ ಸಣ್ಣ ಪತ್ರಕರ್ತರು ಆಫೀಸಲ್ಲಿ ಅಡಿ ಹಪ್ತ ವಸೂಲು ಮಾಡುವಂಥದ್ದು ನಾವು ಕಾಣ್ತೀವಿ. ಅಂದಮೇಲೆ ಅದನ್ನು ನಮ್ಮ ಅಧಿಕಾರಶಾಹಿ ವರ್ಗದವರು, ರಾಜಕಾರಣಿಗಳು ಈ ಹಪ್ತ ವಸೂಲಿಗಾರರಿ, ಹಳದಿ ಕಣ್ಣಿನವ್ರು, ಆ ಕಣ್ಣಿನವ್ರೆ ವಿಮರ್ಶೆ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆ ಅಷ್ಟು ಏನಾಗಿಬಿಟ್ಟದಪ್ಪ ಜಠರಗಟ್ಟೆ ಅಂತ ಹೇಳ್ತಾ ಏನೋ ಇರಲಿ. ಸಿದ್ದರಾಮಯ್ಯ ಹೇಳಿದ ಮಾತಿನ ಸತ್ಯದ ಊಹಾತ್ಮ ಮಾಡಿ ಸತ್ಯ ಹಿಡಿಯೋದೇ ಅದು ಸತ್ಯ ಭಾಳ ಕಷ್ಟ ಅಂತ ಮಾತು ಹೇಳ್ತಾ ಅದೇ ಕಾಲಕ್ಕೆ ಕಾರ್ಪೊರೇಟ್ನಿಂದ ಮಾಧ್ಯಮ ಬೆಳೆಸಬೇಕು. ಯಾರು ಬೆಳೆಸೋರು ಯಾರು? ಎಲ್ಲರೂ ಓಕೆ ಆಗಿರೋ ಮುಂದೆ ಏನು ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ತಿಳಿಸಿ ತರಬಿದ್ದು ಸತ್ಯದ ಕೈಗನ್ನಡಿ ವಂದನೆಗಳು.